ಇದು ಟ್ರಾನ್ಸ್ಫಾರ್ಮೇಶನ್ ನೋಡಿ ನಿಮ್ಗೆ ಗೂಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿನೇ. ಇದು ಸ್ವಸ್ತಿಕ್ ಅಂತ ಎಷ್ಟೋ ಟೈಮ್ ಇಂದ ವರ್ಕೌಟ್ ಮಾಡ್ತಿದ್ರು ಇವನಿಗೆ ರಿಸಲ್ಟ್ಸ್ ಸಿಗ್ತಿರ್ಲಿಲ್ಲ. ಇದರಿಂದ ಇವನ ಕಾನ್ಫಿಡೆನ್ಸ್ ಅಂತೂ ತುಂಬಾನೇ ಕಡಿಮೆ ಆಗಿತ್ತು. ಆವಾಗ ತುಂಬಾ ಜನ ಇವನ ಲುಕ್ಸ್ ಗೆ ಇವನ ಬಾಡಿ ಶೇಪ್ ಗೆ ತುಂಬಾ ಅವಮಾನ ಮಾಡ್ತಿದ್ರು. ಅವ್ರಿಗೆಲ್ಲ ಇದು ಫನ್ ಆಗಿರ್ಬೋದು, ಬಟ್ ಡಿಸ್ರೆಸ್ಪೆಕ್ಟ್ ಸ್ಟಾರ್ಟ್ ಆಗೋದೇ ಫನ್ ಇಂದ. ಇದರಿಂದ ಇವನಿಗೆ ತುಂಬಾನೇ ಬೇಸರ ಆಗ್ತಿದ್ರು, ಯಾರಿಗೂ ತೋರಿಸ್ತಿರ್ಲಿಲ್ಲ. ಇನ್ನು ಸ್ವಲ್ಪ ಟೈಮ್ ಇದೇ ತರ ಕಂಟಿನ್ಯೂ ಆಗ್ತಿದ್ರೆ ಇವನು ಮೋಟಿವೇಶನ್ ಇಲ್ಲದೆ ಜಿಮ್ಮೆ ಕ್ವಿಟ್ ಮಾಡ್ತಿದ್ದ. ಅದಕ್ಕೆ ನಾನು ಇವನ ಹತ್ರ ಬಂದು ಹೇಳಿದಿಷ್ಟೇ, ನೀನ್ ಏನ್ ಚೇಂಜ್ ಮಾಡ್ಲಿಲ್ಲ ಅಂದ್ರೆ ಏನು ಚೇಂಜ್ ಆಗೋದಿಲ್ಲ ಅಂತ. ಇವನು ನಿಜವಾಗ್ಲೂ ಇವನ ಲೈಫ್ ಇದು ತುಂಬಾ ಲೋವೆಸ್ಟ್ ಫೇಸ್ ಅಲ್ಲಿ ಇದ್ದ. ಎಲ್ಲಿ ನೋಡಿದ್ರು ರಿಜೆಕ್ಷನ್ಸ್, ಹಾರ್ಟ್ ಬ್ರೇಕ್ಸ್, ಫೇಲ್ಯೂರ್ಸ್ ಇವನು ಬೆನ್ನೆ ಬಿಡ್ತಿರ್ಲಿಲ್ಲ. ಇವನು ಆವಾಗಿದ್ದ ಜಾಬ್ ಅಲ್ಲಿ ಸ್ಯಾಲರಿ ತುಂಬಾನೇ ಕಡಿಮೆ ಇತ್ತು, ಆದ್ರೆ ಇವನ ಡ್ರೀಮ್ಸ್, ಇವನ ಗೋಲ್ಸ್ ಅಷ್ಟೇ ದೊಡ್ಡದಿತ್ತು. ನಾನು ಇವನಿಗೆ ಪರ್ಸನಲ್ ಆಗಿ ಟ್ರೈನ್ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದೆ. ಇವನು ಆ ದಿನ ಮಾಡಿದ್ದು ಬೆಸ್ಟ್ ಡಿಸಿಷನ್ ಏನಂದ್ರೆ ಬರೋ ಸ್ಯಾಲರಿನ ಕಂಪ್ಲೀಟ್ ಆಗಿ ಇವನ ಮೇಲೆ ಇನ್ವೆಸ್ಟ್ ಮಾಡೋಕ್ ರೆಡಿ ಇದ್ದ. ಬಜೆಟ್ ತುಂಬಾ ಕಡಿಮೆ ಇದ್ರು ಡಯಟ್ ಮತ್ತೆ ಸಪ್ಲಿಮೆಂಟ್ಸ್ ಚೆನ್ನಾಗಿ ಪ್ಲಾನ್ ಮಾಡಿ ಮ್ಯಾನೇಜ್ ಮಾಡಿದ್ವಿ. ತುಂಬಾ ಜನ ಅನ್ಕೋತಾರೆ ಚೆನ್ನಾಗಿ ಫಿಸಿಕ್ ಅಚೀವ್ ಮಾಡ್ಲಿಕ್ಕೆ ತುಂಬಾ ಹಣ ಬೇಕು, ಡಯಟ್ ಮತ್ತೆ ಸಪ್ಲಿಮೆಂಟ್ಸ್ ಬೆಸ್ಟ್ ಇರ್ಬೇಕಂತ. ಆತರ ಏನೂ ಇಲ್ಲ. ನಿಜವಾಗ್ಲೂ ಮ್ಯಾಟರ್ ಆಗೋದು ನಮ್ಮ ಎಫರ್ಟ್. ನಮ್ಗೆ ನಿಜವಾಗ್ಲೂ ಬೇಕಿದ್ರೆ ನಾವು ಏನಾದ್ರೂ ಮಾಡಿ ಅದನ್ನ ಅಚೀವ್ ಮಾಡ್ತೀವಿ. ಕಡಿಮೆ ಬಜೆಟ್ ಇದ್ರೂ ಕೂಡ ಚೆನ್ನಾಗಿ ಪ್ಲಾನ್ ಮಾಡಿ ಚೆನ್ನಾಗಿ ಫಿಸಿಕ್ ಮಾಡಬಹುದು ಅಂತ ಸ್ವಸ್ತಿಕ್ ತೋರಿಸ್ಕೊಟ್ಟಿದ್ದಾರೆ. 6 months ಅಲ್ಲಿ ಆಲ್ಮೋಸ್ಟ್ 12 kgs ರಿಡ್ಯೂಸ್ ಮಾಡಿದ್ದಾನೆ. ನಮ್ಮ ಫೋಕಸ್ ಬರೀ weight ಲಾಸ್ ಆಗಿರ್ಲಿಲ್ಲ. ಇನಿಷಿಯಲಿ ಫ್ಯಾಟ್ ಲಾಸ್ ಮಾಡಿ ಮತ್ತೆ ಸ್ವಲ್ಪ ಬಾಡಿ ರಿಕಂಪೋಸಿಷನ್ ಮಾಡಿ ಮತ್ತೆ ಡೀಪ್ ಕಟ್ ಮಾಡಿದ್ವಿ. ಈಗಂತೂ ಸ್ವಸ್ತಿಕ್ ಇದು ಫಿಸಿಕ್ ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ. ನ್ಯಾಚುರಲ್ ಆಗಿ ಕಡಿಮೆ ಬಜೆಟ್ ಗೆ ಫಿಸಿಕ್ ಬಿಲ್ಡ್ ಮಾಡೋಕ್ ಆಗೋಲ್ಲ ಅಂತ ಹೇಳಿದವರಿಗೆ ಸ್ವಸ್ತಿಕ್ ಒಂದು ಇನ್ಸ್ಪಿರೇಷನ್ ಗಿಂತ ಕಡಿಮೆ ಅಲ್ಲ. ಫಸ್ಟ್ ಗೆ ಇವನ್ಗೆ ಇನ್ಸಲ್ಟ್ ಮಾಡಿದವರಲ್ಲಿ ಈಗ ಇವನ ಹತ್ರ ಬಂದು ಟಿಪ್ಸ್ ಕೇಳ್ತಾರೆ. ಈ ತರ ಫಿಸಿಕ್ ಅಚೀವ್ ಮಾಡಿದ್ಮೇಲೆ ಅಂತೂ ಇವನ ಬಾಡಿ ಲ್ಯಾಂಗ್ವೇಜ್, ಕಾನ್ಫಿಡೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿದೆ. ಇದರಿಂದ ಈಗ ಇವನ ಲೈಫ್ ತುಂಬಾನೇ ಚೇಂಜ್ ಆಗಿದೆ. ತುಂಬಾ ಚೆನ್ನಾಗಿರೋ ಜಾಬ್ ಕೂಡ ಸಿಕ್ಕಿದೆ. ಕಮ್ಯುನಿಕೇಶನ್, ರಿಲೇಶನ್ಶಿಪ್ ಎಲ್ಲ ಇಂಪ್ರೂವ್ ಆಗಿದೆ. ಯಾವತ್ತಿಗೂ ನಿಮ್ಮ ಬೆಸ್ಟ್ ಇನ್ವೆಸ್ಟ್ಮೆಂಟ್ ನೀವೇ. ನಿಮ್ಮ ಸಮಯ, ಶ್ರಮ, ಹಣ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೆದರಬೇಡಿ. ಮತ್ತೆ ನಿಮ್ಗೆ ಸ್ವಸ್ತಿಕ್ ಇದು ವರ್ಕೌಟ್ ಸ್ಪ್ಲಿಟ್ ಬೇಕಿದ್ರೆ ಕಮೆಂಟ್ಸ್ ಅಲ್ಲಿ ಸ್ಪ್ಲಿಟ್ ಅಂತ ಹಾಕಿ, ನಾನು ನಿಮ್ಗೆ DM ಮಾಡ್ತೇನೆ.